ಸಮಂತಾ ರೂತ್ ಪ್ರಭು ಯಾರಿಗೆ ಗೊತ್ತಿಲ್ಲ ಹೇಳಿ. ಟಾಲಿವುಡ್, ಕಾಲಿವುಡ್, ಸ್ಯಾಂಡಲ್ವುಡ್, ಬಾಲಿವುಡ್ನಲ್ಲೂ ತನ್ನದೇ ಆದ ಫ್ಯಾನ್ ಬೇಸ್ ಹೊಂದಿರುವ ನಟಿ. ತೆರೆ ಮೇಲೆ ಅಷ್ಟೇ ಅಲ್ಲ, ಜೀವನದ ಅಂಕು ಡೊಂಕುಗಳನ್ನು ಎದುರಿಸುತ್ತಾ ನಿಂತ ಗಟ್ಟಿಗಿತ್ತಿ. ಒಂದು ಕಾಲದಲ್ಲಿ ಸಮಂತಾ ಅಂದ್ರೆ ನೆನಪಾಗ್ತಿದ್ದು ಆ ಕ್ಯೂಟ್ ಸ್ಮೈಲ್ ಮತ್ತೆ ಎಕ್ಸ್ಪ್ರೆಷನ್. ಆದ್ರೆ ಈಗ ಸಮಂತಾ ಅಂದ್ರೆ ನೆನಪಾಗೋದು ಆಕೆಯ ಸಾಹಸ, ಗಟ್ಟಿತನ, ಸ್ಟೈಲ್, ಯಾವುದಕ್ಕೂ ಜಗ್ಗದ ಬದುಕು ಎದುರಿಸಿದ ರೀತಿ. ಹೌದು, ಸಮಂತಾ ಎಷ್ಟೇ ದೊಡ್ಡ ನಟಿಯಾದ್ರೂ ಅವರ ಲೈಫ್ ತೆರೆ ಮೇಲೆ ಕಂಡಷ್ಟು ಬ್ಯೂಟಿಫುಲ್ ಆಗಿ ಇರಲಿಲ್ಲ. ಸಾಕಷ್ಟು ನೋವುಗಳನ್ನು ಅನುಭವಿಸಿದ್ದಾರೆ. ಎಲ್ಲರಿಗೂ ಗೊತ್ತಿರೋ ದೊಡ್ಡ ಕಹಿ ವಿಚಾರ ಏನಂದ್ರೆ ಸಮಂತಾ ಮತ್ತು ನಾಗಚೈತನ್ಯ ನಡುವಿನ ಜೋಡಿ. ಮಜವಾಗಿ ಮದುವೆಯಾದ ಮಜಿಲಿ ಜೋಡಿ ದಾಂಪತ್ಯ ಯಾರಿಗೂ ಊಹಿಸಲಾಗದ ರೀತಿಯಲ್ಲಿ ಎಂಡಾಯಿತು. ಇದು ಅವರಿಗಷ್ಟೇ ಅಲ್ಲ, ಅವರ ಫ್ಯಾನ್ಸಿಗೂ ದೊಡ್ಡ ಕಹಿ ಅನುಭವ ನೀಡಿತ್ತು. ಅಕ್ಟೋಬರ್ 2, 2021 ಡಿವೋರ್ಸ್ ತಗೊಂಡ ಮೇಲೆ ಸ್ಯಾಮ್ ನೋಡಿದ ಕಷ್ಟ ಅಷ್ಟಿಷ್ಟಲ್ಲ. ಅನಾರೋಗ್ಯಕ್ಕೆ ತುತ್ತಾಗಿ ಆಸ್ಪತ್ರೆ ಕದವನ್ನು ತಟ್ಟಿ ಬಂದರು. ಆದರೆ ಶ್ಯಾಮ್ ಮತ್ತೆ ಕಂಬ್ಯಾಕ್ ಮಾಡಿದ್ದಾರೆ. ದೇಹದ ಮಾಂಸಖಂಡಗಳ ಮೇಲೆ ಪರಿಣಾಮ ಬೀರುವ ಕಾಯಿಲೆಯಿಂದ ಅವರು ಹೊರಗೆ ಬಂದಿದ್ದಾರೆ. ಆದರೆ ಈ ಕಾಯಿಲೆಯಿಂದ ಹೊರಗೆ ಬಂದಿದ್ದಷ್ಟೇ ಅಲ್ಲ, ಸಮಂತಾ ಶರೀರದ ಜೊತೆಗೆ ಮಾನಸಿಕವಾಗಿಯೂ ಚೇತರಿಸಿಕೊಂಡರು. ವಿಚ್ಛೇದನದ ನಂತರ ಸಮಂತಾ ತಮ್ಮ ವ್ಯಕ್ತಿತ್ವವನ್ನು ನವೀಕರಿಸಲು ಹೊಸ ಹಾದಿಗೆ ಪಾದಾರ್ಪಣೆ ಮಾಡಿದರು. ಮೊದಲಿಗೆ ಅವರು ಬಹುತೇಕ ಸಮಯ ಸಾಮಾಜಿಕ ಜಾಲತಾಣದಿಂದ ದೂರವಿದ್ದರು. ಆಯುರ್ವೇದ, ಯೋಗ, ಧ್ಯಾನ, ಧಾರ್ಮಿಕ ಯಾತ್ರೆಗಳು ಇವುಗಳೆಲ್ಲ ಅವರ ಹೊಸ ಜೀವನಕ್ಕೆ ಭಾಗಿಯಾಯಿತು. ಋಷಿಕೇಶ, ಹಿಮಾಲಯ ಪ್ರದೇಶಗಳಿಗೆ ಅವರ ಪ್ರಯಾಣ ಆಂತರಿಕ ಶುದ್ಧೀಕರಣಕ್ಕೆ ಸಾಕ್ಷಿಯಾದವು. ನಂತರ ಪುನಃ ಬಂದಾಗ ಅವರ ಹೊಸ ಪೋಸ್ಟ್ ಒಂದು ಹೊಸ ಶಕ್ತಿ, ಹೊಸ ನೋವು, ಹೊಸ ಧೈರ್ಯ ಮೂಡಿತು. ಇನ್ನೊಂದೆಡೆ ನಾಗಚೈತನ್ಯ ಅವರ ಜೀವನವು ತನ್ನದೇ ಆದ ದಿಕ್ಕಿನಲ್ಲಿ ಸಾಗಿತು. ಶೋಭಿತಾ ಅವರ ಜೊತೆ ಸಪ್ತಪದಿ ತುಳಿದರು. ಈಗ ಹೊಸ ಜೀವನ ಆರಂಭಿಸಿದ್ದಾರೆ. ಆದರೆ ಸಮಂತಾ ಮಾತ್ರ ಇನ್ನೂ ಸಿಂಗಲ್ ಆಗಿಯೇ ಇದ್ದಾರೆ. ಇಂದು ಸ್ವತಂತ್ರ ಮಹಿಳೆಯಾಗಿ ಬದುಕು ನಡೆಸುತ್ತಿದ್ದಾರೆ. ತಮ್ಮ ಕಾರ್ಯವೈಖರಿಯಿಂದ ಅವರು ಸಿನಿಮಾ ರಂಗದಲ್ಲಿ ಮುಂದುವರಿದಿದ್ದಾರೆ. ಸಾಲು ಸಾಲು ಹಿಟ್ ಸಿನಿಮಾ ನೀಡೋದ್ರಲ್ಲಿ ಟಾಪ್ ನಟಿಯಾಗಿದ್ದಾರೆ. ಅವರು ಈಗ ತಮ್ಮ ಭವಿಷ್ಯವನ್ನು ಬೇರೆಯವರ ಮೂಲಕ ತೀರ್ಮಾನಿಸುವುದಿಲ್ಲ. ಅವರು ತಾವೇ ತಮ್ಮ ಕಥೆಗೆ ನಾಯಕಿಯಾಗಿದ್ದಾರೆ. ನೋವನ್ನು ನುಂಗಿಕೊಂಡು ನಗುತ್ತಿರುತ್ತಾರೆ. ಹೆಮ್ಮೆಯಿಂದ ತಮ್ಮ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸುತ್ತಾರೆ. ಎಲ್ಲರಿಗೂ ಇದು ಸಾಧ್ಯವಿಲ್ಲ. ಒಬ್ಬರ ಬಿಟ್ಟು ಮತ್ತೊಬ್ಬರ ಬಳಿಗೆ ಓಡುವ ಯುಗದಲ್ಲಿ ಸಮಂತಾ ತಾನು ತನ್ನೊಂದಿಗೆ ಉಳಿದಿದ್ದಾರೆ. ನಾನು ಸಿಂಗಲ್ ಇದ್ದೇನೆ, ಆದರೆ ನಾನು ಅಪೂರ್ಣವಲ್ಲ ಎಂಬ ಸಂದೇಶವನ್ನು ಅವರು ತಮ್ಮ ನಡವಳಿಕೆಯಿಂದ ಸಾರುತ್ತಿದ್ದಾರೆ.